ಅಣ್ಣ ಟೀ ತರ್ಲಾ? ತಗೊಂಬರೋ. ನಂಗೊಂದು ಸ್ಟ್ರಾಂಗ್ ಟೀ ತಗೋಬಲ್ಲ. ನಿನ್ ಮುಖಕ್ಕೆ ಟೀ ಬೇರೆ ಕೇಡು. ಅಮಿಕೊಂಡು ಹೋಗಲೇ ಸೊನ್ನೆ ಕತ್ತರ್ಸಾಕ್ಬಿಡ್ತೀನಿ. ಕಾಲಿಕೆನಾ? ಸೂರ್ಯ, ನನ್ಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನಾಳೆಗೆಲ್ಲ ಕ್ಯಾನ್ಗಳು ತುಂಬಿಸ್ಬಿಡು ರಂಗ. ಒಂದು ಗೃಹ ಪ್ರವೇಶಕ್ಕೆ 100 ಕ್ಯಾನ್ ಆರ್ಡರ್ ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಾವಿದ್ದೀವಲ್ವಾ, ಮ್ಯಾನೇಜ್ ಮಾಡ್ತೀವಿ. ಓಕೆನಾ? ನೀರ್ ತುಂಬಸಕ್ಕೆ ನಾನು ಹೋಗ್ತೀನಿ ಬಸ್ಸು. ನೀವು ನೀರು ತುಂಬಿಸೋ ಅವಶ್ಯಕತೆ ಇಲ್ಲ. ತಮ್ಮ ಏರಿಯಾ ಕರೆಕ್ಟಾಗಿ ನೀರು ಬಿಟ್ರೆ ಸಾಕು. ನೀರ್ ಬಿಡೋದ್ರಲ್ಲಿ ನಾವು ಫೇಮಸ್ ತಾನೆ, ಅದನ್ನ ಯಾರಾದ್ರೂ ಮಿಸ್ ಮಾಡ್ಕೋತಾರ? ನೀರು ಬಿಡಿ, ಅರ್ಥ ಕರೆಕ್ಟಾಗಿ ಸರ್ವಿಸ್ ಕೊಡಿ ಅಂತ. ಗೊತ್ತಾಯ್ತಾ ಮಿಸ್ಟರ್ ಸುಂದ್ರ? ಮಿಸ್ಟರ್ ರಂಗ ಅವರೇ, ಕಸ್ಟಮರು ನಾವು ನೀರ್ ಬಿಡ್ತಾನೆ ಇರ್ತೀವಿ, ಅದ್ ನಮಗ್ ಗೊತ್ತು. ತಮಗೆ ಮಾತು ಚೆನ್ನಾಗಿ ಬರತ್ತಂತ ಗೊತ್ತು. ತಮ್ದು ಯಾವ ಊರೋ? ಮಂಡ್ಯ ಬಾಸು, ಮಂಡ್ಯದ ಗಂಡು. ಓಹೋ, ಮಂಡ್ಯದ ಗಂಡಂದ್ರೆ ನೀವೇನಾ? ಮಂಡ್ಯದ ಹತ್ರ ಚಿಕ್ಕ ಮಂಡ್ಯ. ಇಲ್ಲಿಗೆ ಬರಕ್ ಮುಂಚೆ ಅಲ್ಲೇನ್ ಕಿಸಿತಿದ್ರು? ಅದೊಂದು ದೊಡ್ಡ ಕತೆ. ಚಿಕ್ಕದಾಗ ಹೇಳಿ ಸಾಕು. ಅದು ಒಂದು ಸ್ವಾಮೀಜಿ ಲವ್ ಸ್ಟೋರಿ. ಚಿಕ್ಕಮಂಡಿಯಲ್ಲಿ ಚಿಕ್ಕದಾಗಿ ಒಂದು ಮಠ ಇತ್ತು. ಆ ಮಠದ ಸ್ವಾಮೀಜಿ ಹೆಸರು ಕಣ್ಣಾನಂದ ಸ್ವಾಮೀಜಿ ಅಂತ. ಅವನ್ ಕಣ್ಣಿನಿಂದನೇ ಎಲ್ಲ ಪ್ರಭಾವಿತರಾಗ್ಬಿಟ್ಟಿದ್ರು. ಅದ್ರಲ್ಲಿ ನಮ್ ಚಿಕ್ಕಪ್ಪನೂ ಒಬ್ಬ. ಆ ಮಠಕ್ಕೆ ಲಾಭ ಅಂತ ಇಲ್ದೆ ಹೋದ್ರು ಸಣ್ಣ ಪುಟ್ಟ ಕಾಸ್ಕೇನ್ ಬರ ಇರ್ಲಿಲ್ಲ. ಹಂಗೆ ಓಡಾಡ್ಕೊಂಡಿದ್ದ ನಮ್ಮನ್ನ ಕರ್ಕೊಂಡೋಗಿ ಮಠಕ್ಕೆ ಸೇರಿಸ್ಬಿಟ್ರು. ಸ್ವಾಮೀಜಿಗೂ ಯಾರು ಇರ್ಲಿಲ್ಲ, ನಾವು ಸೆಟ್ ಮಾಡ್ಕೊಂಡು ಚೆನ್ನಾಗಿದ್ವಿ. ಆದ್ರೆ ಆ ಮಠದ ಸ್ವಾಮೀಜಿ ದಿನ ರಾತ್ರಿ ಆಚೆ ಹೋಗುವ, ಬೆಳಗ್ಗೆ ಆಗಷ್ಟರಲ್ಲಿ ವಾಪಸ್ ಬರುವ. ಒಂದಿನ ರಾತ್ರಿನೂ ಮಠದಲ್ಲಿ ಮಲ್ಕೊಂಡೇ ಇಲ್ಲ. ಬೆಳಗ್ಗೆ ಎಲ್ಲ ಡ್ರೈವರ್ಗಳು ಗಾಡಿ ಓಡಿಸೋರು, ರಾತ್ರಿ ಮಾತ್ರ ಅವ್ನು ಒಬ್ನೇ ಓಡಿಸೋನು. ಯಾರು ಕಾಣಿಸ್ತಾ ಇಲ್ಲ. ನೀನ ನನ್ನ ನಾನು ಕಾದುಕೊಂಡೆ. ಜುಮುಜುಮ ಗುಮಗುಮ ಕೋಮಲ ನೀವಾ? ಬನ್ನಿ. ಯಾರು ಹೋಗ್ಬಿಡ್ತಾರೆ ಒಳಗಡೆ. ಚಿನ್ನಮರಿ, ನನ್ನ ಬಂಗಾರಿ ಮುದ್ದು. ಯಾಕ್ರಿ ಇಷ್ಟೊಂದ್ ಲೇಟು? ಕೋಮಲೆ, ಸಕ್ಕರೆ ಕದ್ರು ಚೀಲ ತೂತಾಗದೆ ರೀತಿ ನೋಡ್ಕೋಬೇಕು. ಇಲ್ಲಾಂದ್ರೆ ಬೇರೆಯವರು ಇರುವೆ ಬಿಟ್ಟು ಫಾಲೋ ಮಾಡಿಬಿಡ್ತಾರೆ. ನಿಮಗ್ ಹೇಳ್ಕೊಡ್ಬೇಕಾ? ಕೋಮಲೆ, ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೀಯಾ ನೋಡು. ಎಷ್ಟೇ ತಿಂದ್ರು ಆಸೆ ತೀರದ ಕಣೆ ನೀನು. ಯುದ್ಧ ಮಾಡಿ ಗೆದ್ರು ಸಿಗದಂತ ವಜ್ರ ಕಣೆ ನೀನು ಕೋಮಲೆ. ಯಾಕೆ, ಏನಾಯ್ತು? ಕರೆಂಟ್ ಹೊಡಿತು. ನನಗೂ ನೋಡಿ ತಲೆ ಕೆಟ್ಟೋಗಿ ಹೆಂಗಾರು ಮಾಡಿ ಇವ್ನ ಅಟ್ಯಾಕ್ ಮಾಡ್ಲೇಬೇಕು ಅಂದ್ಬಿಟ್ಟು ಚಕ್ರವ್ಯೂಹನ ಭೇದಿಸ್ಲೇಬೇಕು ಅಂತ ಒಂದಿನ ರಾತ್ರಿ ಆ ಸ್ವಾಮೀಜಿನ ಫಾಲೋ ಮಾಡಿದೆ. ಸ್ವಾಮೀಜಿ ಜೊತೆ ಇದ್ದಿದ್ದನ್ನ ನೋಡ್ದೆ. ಸುಂದ್ರ, ಯಾರಾದ್ರೂ ನೋಡ್ತಾರೆ, ಬಾ ಒಳಗೆ. ಸುಂದ್ರ, ನೀನ್ ಇಲ್ಲಿಗ್ ನೋಡಿದ್ದನ್ನ ಹೊರಗಡೆ ಯಾರಿಗೂ ಹೇಳ್ಬೇಡ ಕಣ್ಲಾ? ಇಲ್ಲ, ನಾನು ಯಾರಿಗೂ ಹೇಳಲ್ಲಪ್ಪ. ಮತ್ತೆ ಏನಿಲ್ಲ. ಮತ್ತೆ ನಾನು ಏನೋ ಒಂದು ಕೇಳಲ್ಲ. ಅದು ಆ ಕಣ್ಣಾನಂದ ಸ್ವಾಮೀಜಿ ಕೊಟ್ಟಲ್ಲ, ನಂಗೂ ಕೊಡು. ನಿಂಗೂ ಬೇಕೆಲ್ಲ? ಇಲ್ಲೇ ಇರು. ಒಪ್ಕತ್ತಾಳೆ ಅಂತ ಗೊತ್ತಿದ್ರೆ ಇನ್ನೂ 1 ತಿಂಗಳು ಮುಂಚೆ ಬೇಗನೆ ಬಂದು ಕೇಳ್ತಿದ್ದೆ. ತಡ್ಕೊಳಕ್ ಆಯ್ತಿಲ್ಲ, ಬೇಗ ಬಾ. ಅಯ್ಯೋ ಸುಂದ್ರ, ಬೇಕಾ? ಒಳ್ಳೆ ಕಾಮಿಡಿ. ಒಳ್ಳೆ ಅಸಮಿ ಕಣ್ಲ ನೀನು. ಆ ಕಣ್ಣಾನಂದ ಸ್ವಾಮೀಜಿ ಕೀಪ್ ಮೇಲೆ ಕಣ್ಣ ಹಾಕಿ ಹಿಗ್ಗ ಮುಗ್ಗ ಪರ್ಕೆ ಸೇವೆ ತಿನ್ಕೊಂಡ್ ಬಂದಿದ್ಯಾ ಅಂದ್ರೆ ಬಲ್ ನನ್ ಮಗನೇ ನೀನು. ಆಮೇಲೇನಾಯ್ತು? ಆಮೇಲೇನಾಗುತ್ತೆ? ಅವಳು ಬಂದು ಸ್ವಾಮೀಜಿಗೆ ಹೇಳಿದ್ಲು, ಸ್ವಾಮೀಜಿ ಬಂದು ನಮ್ಮ ಚಿಕ್ಕಪ್ಪನಿಗೆ ಹೇಳ್ದ, ನಮ್ಮ ಚಿಕ್ಕಪ್ಪ ಬೆಂಗಳೂರಿಗೆ ಬಸ್ ಹತ್ತಿಸ್ತ. ಆ ಸ್ವಾಮೀಜಿ ಚೈತ್ರ ಯಾತ್ರೆ ಆನಂದವಾಗೇ ನಡೀತಾ ಇರುತ್ತೆ ಬಿಡು. ಆ ಸ್ವಾಮೀಜಿದ ಅಷ್ಟೇ ಅಲ್ಲ, ಅವ್ರ ಜೊತೆ ಮಠದಲ್ಲಿ ಇನ್ನೂ 4 ಜನ ಅವ್ರೆ. ಅವ್ರ ಸೇವೆನೂ ಅವಾಗ ನಡೀತಾ ಇರುತ್ತೆ.
ಅದಕ್ಕೆ ತಮ್ದು ಒಂಚೂರು ಇರ್ಲಿ ಅಂತ ಹೋಗ್ತಾ ಇದ್ರಾ? ನಂಗೊಂದ್ ಸ್ವಲ್ಪ ಅನುಭವ ಆಗ್ಲಿ ಅಂತ ಹೋಗಿದ್ದೆ. ಪೊರ್ಕೆ ಸೇವೆ ಚೆನ್ನಾಗಾಯ್ತು. ಅಯ್ಯ ನೀನ್ ಸುಂದ್ರು, ತಾವು ಇವಾಗ ಎಲ್ಲಿ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಇನ್ನೆಲ್ಲಿ ಬಾತ್ರೂಮ್ ಅಲ್ಲಿ. ಯಾಕೆ ಬಾಸು ಹಂಗ್ ನೋಡ್ತೀರಾ? ನಿಮ್ಮನ್ ಬಿಟ್ರೆ ನಂಗೆ ಯಾರಿದ್ದಾರೆ? ನೀವೆಲ್ಲಿರ್ತೀರೋ ನಾನು ಅಲ್ಲೇ. ಬಲ್ ನನ್ ಮಗ ಕಣೋ ನೀನು. ಬೇಡ ಅಂದ್ರೆ ಹೇಳಿ ಬಾಸು, ಎಲ್ಲೋ ಅಣ್ಣಮ್ಮನ್ ದೇವಸ್ಥಾನ ಗಲ್ಲಿನಲ್ಲಿ ಮಲ್ಕೊಂತೀನಿ. ಜೋಗಿ ಪಿಚ್ಚರ್ ಶಿವಣ್ಣ ಮಲ್ಗಿದ್ರಲ್ಲ ಹಂಗೆ. ಬೆಸ್ಟ್. ಓ ಹಾಗೆ ಮುಂದೆ ಮಚ್ಚಿ ಹಿಡಿತೀಯ ಅನ್ನೋ ಅಮ್ಮನ್ ನೋಡ್ಬೇಕು ಅಂತ. ಸದ್ಯಕ್ಕೆ ನೀರ್ ಕ್ಯಾನ್ ಹಿಡಿದ್ರೆ ಸಾಕು. ಹಾ. ಕತೆ ಕೇಳೋ ಅಷ್ಟ್ರಲ್ಲಿ ಟೀ ತಣ್ಣಗಾಗ್ಬಿಟ್ಟೈತೆ, ಬೇರೆ ತಗೊಂಬ ಹೋಗು. ಆ ಏನೋ ಸತ್ಯ, ಮೊದಲನೇ ರೌಂಡಲ್ಲಿ ಕೊಟ್ಟಿದ್ ಸಾಕಾಗ್ಲಿಲ್ಲ ಅಂತ ಎರಡನೇ ರೌಂಡಿಗೆ ರೆಡಿಯಾಗಿ ಬಂದಿದ್ಯಾ? ನಾನ್ ಸೆಕೆಂಡ್ ರೌಂಡಿಗೆ ರೆಡಿಯಾಗಿ ಬಂದ್ನು ಅಥವಾ ಫಸ್ಟ್ ಟೈಮ್ ನೀನ್ ಆಸ್ಪತ್ರೆ ಸೇರ್ಕೊಳಕ್ ಬಂದ್ಯೋ ಅನ್ನೋದು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ತಡ್ಕೋ. ಲೇ ಸತ್ಯ, ಹೆಚ್ಚಿಗೆ ಮಾತಾಡ್ಬೇಡ, ಅದೇನ್ ಮ್ಯಾಟ್ರಿಗ್ ಬಾರ. ನೀನ್ ಅಲ್ಲಿಂದ ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡ್ ಬಂದಿಯಲ್ಲ, ಆ ಹುಡುಗಿ ಯಾರು ಅಂತ ಗೊತ್ತಾ? ಆ ಸ್ಕೂಟಿಲಿ ಈಗ ತಾನೇ ಕಾಲೇಜ್ ಒಳಗಡೆ ಹೋದ್ಲಲ್ಲ ಅವಳಾ? ಅವಳೆ. ಅವಳು ಯಾರಾದ್ರೆ ನಿನಗೇನೋ? ಪರವಾಗಿಲ್ಲ, ಅವಳು ಯಾರು ಅನ್ನೋದನ್ನ ನೀನ್ ಹೇಳು, ನನಗೇನಾಗ್ಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಯಾಕೋ ತುಂಬಾ ಅವಸರ ಪಡ್ತಾ ಇದ್ಯಾ? ಹೇಳ್ತೀನಿ ಕೇಳು. ಅವಳು ನನ್ ಲವರ್. ಯಾಕೋ ಸತ್ಯ, ಏನಾಯ್ತು? ಒಳ್ಳೆ ಗರ ಬಡ್ದಿರೋ ಕಾಡೆಮೆ ತರ ನಿಂತ್ಬಿಟ್ಟೆ. ಲೇ ಲೇ ಲೇ, ನೀನೇನಾದ್ರೂ ಮೆಂಟ್ಲಾ? ಅವಳು ಯಾರು ಅಂತ ಗೊತ್ತಿದ್ ಮಾತಾಡ್ತಿದ್ಯಾ? ಗೊತ್ತಿದ್ದೇ ಮಾತಾಡ್ತಿರೋದು. ಅವಳು ಏನು 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 ಏನು? ನನ್ ಲವ್ವರ್, ಮೇರಾ ದಿಲ್ ಕಾ ಧಡ್ಕನ್. ನಿನಗ ಅವಳಪ್ಪ ಯಾರು ಅಂತ ಗೊತ್ತೇನು? ನನಗೆ ಲವ್ ಮಾಡಕ್ ಬೇಕಾಗಿರೋದ ಹುಡುಗಿ ಕಣ. ಅವ್ರ ಅಪ್ಪನ್ ಕಟ್ಕೊಂಡ್ ನನಗೇನೋ. ಅವಳಪ್ಪ ಯಾರು ಅಂತ ಗೊತ್ತಾದ್ರೆ ನೀನ್ ಅವಳ ತಂಟೆಗೆ ಹೋಗಲ್ಲ. ಅವ್ರಪ್ಪ ಏನ್ ಹುಲಿನ ಸಿಂಹನ? ಅಕಸ್ಮಾತ್ ಆದ್ರೂ ನನಗೇನೋ? ನಾವು ಗುಂಡ್ಗೆ ಇರೋ ಗಂಡ್ಸಮ್ಮ. ನನಗ ಹುಡುಗಿ ಮುಖ್ಯ, ಅವ್ರ ಅಪ್ಪ ಅಮ್ಮ ಅಲ್ಲ. ಅವಳು ಧನ್ರಾಜ್ ಮಗಳು ನಂದಿನಿ. ಆ ಧನ್ರಾಜ್ ಯಾರು ಅಂತ ಗೊತ್ತಾ? ನನ್ನ ಸೋದರ ಮಾವ. ನಂದಿನಿ ನನಗೋಸ್ಕರ ಹುಟ್ಟಿರುವಂತ ದಂತದ ಗೊಂಬೆ. ಅವಳನ್ನ ಮದುವೆ ಆಗೋ ಗಂಡು ನಾನೇ. ಅವಳ ತಂಟೆಗೆ ಹೋಗ್ಬೇಡ. ಓಹೋಹೋ, ಇದಾ ವಿಷಯ? ಮುಂದೆ ಒಳ್ಳೆ ಮಜಾ ಇರುತ್ತೆ ಬಿಡು. ಏಯ್! ಬಾಸು, ಅಲ್ಲಿಂದ ಕೂಗ್ತಾನಿದ್ರು ಬರ್ತಾನೆ ಇದ್ದೀರಾ? ಇವರೆಲ್ಲ ಯಾರು? ಫ್ರೆಂಡ್ಸಾ? ಪರಿಚಯ ಮಾಡಿಸಿ. ಬೇಡ ಬಿಡಿ, ನಾನೇ ಮಾಡ್ಕೋತೀನಿ. ಹಾಯ್, ನನ್ನ ಹೆಸರು ಸುಂದ್ರ ಅಂತ. ನಮ್ಮ ಬಾಸ್ ಅಂಗಡಿಲೇ ಕೆಲಸ ಮಾಡೋದು. ನೀವೆಲ್ಲ ನಮ್ಮ ಬಾಸ್ಗೆ ಹೆಂಗ್ ಫ್ರೆಂಡು ಅಂತ ಗೊತ್ತಾಗ್ಲಿಲ್ಲ. ಏಯ್ ಹೋಗ. ಐ ನೋಡು ಸೂರ್ಯ, ನಿನ್ನ ಕೊನೆ ಸಾರಿ ಹೇಳ್ತಾ ಇದೀನಿ, ನನ್ನ ಹುಡುಗಿ ತಂಟೆಗೆ ಹೋಗ್ಬೇಡ. ನನ್ನ ಮಾವನ್ಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಸಿಗದಾಕ್ಬಿಡ್ತಾರೆ, ಹುಷಾರ್. ಸತ್ಯ ಸತ್ಯ ಸತ್ಯ, ಮೊನ್ನೆ ನನ್ನ ಹತ್ರ ಅಷ್ಟ್ ತಿನ್ಮೇಲೂ ಇಷ್ಟ ಎಗರಾಡ್ತಿದ್ಯಾ ಅಂದ್ಮೇಲೆ ಆ ನಿಮ್ ಮಾವ ಯಾರು ಅಂತ ನಾನ್ ನೋಡ್ಲೇಬೇಕು. ಏಯ್! ಬಸು ಒಂದ್ ನಿಮಿಷ. ನಿಮ್ ಇಬ್ಬರ ಮಧ್ಯೆ ಏನಿದೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಆದ್ರೆ ಒಂದು ಹುಡುಗಿಗೋಸ್ಕರ ನೀವು ಇಬ್ರು ಕಿತ್ತಾಡ್ತಿದ್ದೀರ ಅಂತ ಕನ್ಫರ್ಮ್ ಆಯ್ತು. ಒಂದ್ ರೇಸ್ ಇಡೋಣ? ಯಾವ ರೇಸು ಬೇಡ, ಸುಮ್ನೆ ಇದ್ರೆ ಸರಿ, ಇಲ್ಲಾಂದ್ರೆ ಬೇಜಾರು ಅನ್ನೋದೇ ತಿಂತೀಯಾ.
ಅಯ್ಯ ಸುಮ್ನೆ ಗುರು ಮಾತೆಲ್ಲ ನಾನು ಹೇಳ್ದಂಗೆ ರೇಸ್ ಒಪ್ಕೋ ನಮ್ಮ ಬಾಸ್ನ ಸೋಲ್ಸು ನಿಮ್ ಹುಡುಗಿ ಜೊತೆ ಆರಾಮಾಗಿರು. ಸತ್ಯ ನೀ ಒಪ್ಕೋ ಸತ್ಯ. ನೋಡ್ದ ನನ್ನ ಐಡಿಯಾಗ ನಿಮ್ ಹುಡುಗರೆಲ್ಲ ಹೆಂಗ್ ಫಿದಾಗವ್ರೆ, ನೀನೇ ಭಯ ಬೀಳ್ತಿರೋದಪ್ಪ. ಗಾಡಿ ಓಡ್ಸಕ್ ಬರಲ್ವಾ? ಏನ್ ಹೇಳ್ತೀಯ ಸತ್ಯ? ರೇಸ್ಗೆ ಹೋಗೋಣ ಇಲ್ಲ ಫೈಟ್ ಮಾಡೋಣ? ಸರಿ